22ನೇ ಪ್ರಶ್ನೆ, ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು? ಏಪ್ರಿಲ್ 25ರಲ್ಲಿ ಕೇಳಿರುವಂತ ಪ್ರಶ್ನೆ. ಮೊದಲನೇದಾಗಿ ನಾನು ಆಗ್ಲೇ ಹೇಳಿದಾಗೆ, ಎಲ್ಲೇ ಬಾಲ್ಯ ವಿವಾಹ ನಡೆದರೂ ತಪ್ಪದೇ ದೂರು ನೀಡುವುದು, ಖಂಡಿಸುವುದು ಮತ್ತು ಪ್ರಶ್ನಿಸುವುದು. ಓಕೆನಾ? ಸೊ ಇವಾಗ ನಾವು ಬಾಲ್ಯ ವಿವಾಹ ನಡೀತಾ ಇದೆ ನಮ್ಮ ಸುತ್ತಮುತ್ತ ಅಂದಾಗ ನಿರ್ಲಕ್ಷ್ಯ ಮಾಡೋದಲ್ಲ. ನಮ್ಮ ಮನೆಯಲ್ಲೇ ನಡೆಯಬೇಕು ಅನ್ನೋದಿಲ್ಲ ಮಕ್ಕಳೇ. ಬೇರೆ ಮನೆಯಲ್ಲಿ ನಡೆದರು ಆ ಒಂದು ಹೆಣ್ಣು ಮಗುವಿಗೆ ಅಥವಾ ಆ ಒಂದು ಮಗುವಿಗೆ ದೌರ್ಜನ್ಯ ಆಗ್ತಾ ಇದೆ, ಬಾಲ್ಯ ವಿವಾಹ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾದ್ರೆ ಖಂಡಿತ ನಾವು ಅದನ್ನ ಖಂಡಿಸ್ಬೇಕು, ಪ್ರಶ್ನಿಸಬೇಕು ಮತ್ತು ತಪ್ಪದೆ ದೂರು ನೀಡಬೇಕು. ಎರಡನೆಯದಾಗಿ ಎಲ್ಲಿ ದೂರು ನೀಡಬಹುದು? ನೀವು ಮಕ್ಕಳ ಸಹಾಯವಾಣಿ 1098ಕ್ಕೆ ದೂರು ನೀಡಬಹುದು. ಓಕೆನಾ? ಅದೇ ರೀತಿಯಾಗಿ ನೀವು ಸಮೀಪದ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಎಲ್ಲಿ ದೂರು ನೀಡಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ, ಎಲ್ಲ ಊರಿನಲ್ಲೂ ಸರ್ಕಾರಿ ಶಾಲೆ ಇರುತ್ತೆ ಅಲ್ವಾ? ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯರಿಗೆ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು PDO ಅವರಿಗೆ, ಆರೋಗ್ಯ ನಿರೀಕ್ಷಕರಿಗೆ, ಹೆಲ್ತ್ ಇನ್ಸ್ಪೆಕ್ಟರ್, ಹತ್ತಿರದ ಪೊಲೀಸ್ ಠಾಣೆಗೆ ಸಹ ನೀವು ಹೋಗಿ ಮಾಹಿತಿಯನ್ನ ನೀಡಬಹುದು ಇಂತಲ್ಲಿ ಬಾಲ್ಯ ವಿವಾಹ ನಡೀತಾ ಇದೆ ಅಂತ ಅಂದ್ರೆ. ಯಾಕೆ ಅಂದ್ರೆ ಇವರೆಲ್ಲರೂ ಬಾಲ್ಯ ವಿವಾಹ ತಡೆ ಅಧಿಕಾರಿಗಳು, ಮಕ್ಕಳ ವಿವಾಹ ತಡೆ ಅಧಿಕಾರಿಗಳು ಎಂದು ಇವರೆಲ್ಲರನ್ನ ಪರಿಗಣಿಸಲಾಗಿದೆ. ಸರ್ಕಾರ ಇವರೆಲ್ಲರಿಗೂ ಒಂದು ಅಧಿಕಾರವನ್ನ ನೀಡಿದೆ. ಎಲ್ಲೇ ಬಾಲ್ಯ ವಿವಾಹ ನಡೆದರೂ ಅದನ್ನ ತಡೆಯುವ ಅಧಿಕಾರವನ್ನ ಈ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸರ್ಕಾರ ನೀಡಿದೆ. ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಮಕ್ಕಳ ವಿವಾಹ ನಡೆಯದಂತೆ ನೋಡಿಕೊಳ್ಳುವುದು ಅವರ ಮುಖ್ಯ ಕರ್ತವ್ಯ. ಹಾಗಿದ್ದಾಗ ನಾವು ಎಷ್ಟು ಸುಲಭವಾಗಿ ದೂರು ನೀಡಬಹುದು ಅಂತ ಗೊತ್ತಿದ್ದಾಗ, ಎಲ್ಲೇ ಬಾಲ್ಯ ವಿವಾಹ ನಡೆದರೂ ನಮ್ಮ ಕರ್ತವ್ಯ ಏನಾಗಿರುತ್ತೆ ಮಕ್ಕಳೇ? ಹೋಗಿ ದೂರು ನೀಡುವುದು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕು. ಯಾವಾಗಲೂ ಏನು, ಅನಕ್ಷರತೆಯಿಂದ ಸಾಮಾಜಿಕ ಪಿಡುಗುಗಳು ಹೆಚ್ಚಾಗ್ತವೆ. ಸೊ ಅಕ್ಷರ ಜ್ಞಾನ ಇದ್ದರೆ, ಕಲಿತರೆ, ಕಾನೂನಿನ ಪರಿಜ್ಞಾನ ಇದ್ದರೆ ಸೊ ಈ ಒಂದು ಸಮಸ್ಯೆಯನ್ನು ನಾವು ಕಡಿಮೆ ಮಾಡುವುದಕ್ಕೆ ಸಾಧ್ಯ. ಆದ್ದರಿಂದ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಬಾಲ್ಯ ವಿವಾಹವನ್ನ ತಡೆಗಟ್ಟಬಹುದು. 14 ವರ್ಷ 18 ವರ್ಷ ವಯಸ್ಸಿನವರೆಗೆ ಕಡ್ಡಾಯವಾಗಿ ಮಗು ಶಾಲೆಗೆ ಹೋಗಬೇಕು ಅಂತಿದ್ದಾಗ ಆ ಮಗುವನ್ನ ವಿವಾಹಕ್ಕೆ ಒಳಪಡಿಸುವುದು ಅಷ್ಟಾದ್ರೂ ತಪ್ಪುತ್ತೆ ಅಲ್ವಾ?